ಎಲ್ಲ 5 ಸ್ಟಾರ್ ರೇಟಿಂಗೇ ಆಗಿರುತ್ತೆ. ನಾನು ಅಂದ್ಕೊಂಡಿರೋ ಪರ್ಸನ್ ನಾನು ಆಗ್ತೀನಾ? ಇವಾಗ ಎಕ್ಸ್ಟ್ರೋವರ್ಟ್ ಆದರೂ ಆಗಿರಿ, ಇಂಟ್ರೋವರ್ಟ್ ಆದರೂ ಆಗಿರಿ, ನಿಮ್ಮ ಕಾಲ್ ಪಳಗಿಸುತ್ತೆ ಅಂತ ಹೇಳ್ಬೋದು. ಪ್ರಾಮಿಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಈಸ್ ಆಶ್ರಿತಾ ಮಂಜೇಶ್. ಐ ನೋ ತುಂಬ ದಿನ ಆದ್ಮೇಲೆ ಕಾಣಿಸ್ಕೊತಿದ್ದೀನಿ ಅಂತ, ಬಟ್ ನಾವು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಾಮಿಸ್. ಯೂಶ್ವಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ DMs ಬರುತ್ತೆ. ಸ್ಟೂಡೆಂಟ್ಸು ಈ ಕಾಲೇಜ್ ಚೆನ್ನಾಗಿದೆಯಾ, ಈ ಕಾಲೇಜಿಗೆ ಬ್ಯಾಚುಲರ್ ಜಾಯ್ನ್ ಆಗ್ಬೋದಾ, ಈ ಮಾಸ್ಟರ್ಸಿಗೆ ಯಾವ ಕಾಲೇಜ್ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ, ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇದೆಯಾ ಆ್ಯಂಡ್ ಮೆನಿ ಮೋರ್. ಮೆಜಾರಿಟಿ ಆಫ್ ದಮ್ ಕಾಲೇಜ್ ರಿಲೇಟೆಡ್ ಆಗಿರುತ್ತೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ನಂದು ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಅನಿಸಿದ್ದೇನು ಅಂತ ಅಂದರೆ, ಕಾಲೇಜ್ ಚೂಸ್ ಮಾಡೋಕ್ಕೂ ಮುಂಚೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಚೆಕ್ ಮಾಡ್ಕೊಬೇಕು. ಈ ಥಿಂಗ್ಸ್ ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಫ್ಕೋರ್ಸ್ ಹಂಗೆ ಅಲ್ವಾ, ಎಲ್ಲ ಆದಮೇಲೆ ನಮಗೆ ಗೊತ್ತಾಗೋದು. ಸೊ ಅದಕ್ಕೆ ಈ ವಿಡಿಯೋಲಿ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಶೇರ್ ಮಾಡ್ತೀನಿ. ನೀವು ಕಾಲೇಜ್ ಹೋಗೋಕ್ಕೂ ಮುಂಚೆ ನೋಡ್ಕೊಬೇಕಾಗಿರೋಂಥದ್ದು. ಆ್ಯಂಡ್ ಈ ಪಾಯಿಂಟ್ಸ್ ಎಲ್ಲ ನಾನು ಪ್ರಾಕ್ಟಿಕಲ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಇದರಿಂದ ಒಂದು ಒಳ್ಳೆ ರೈಟ್ ಡಿಸಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಹೋಗೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಸೊ ನನಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಬಿಫೋರ್ ಸ್ಟಾರ್ಟಿಂಗ್, ನೀವು ಕಾಲೇಜ್ ಜಾಯ್ನ್ ಆಗೋಕ್ಕೂ ಮುಂಚೆ ಯಾವ ಒಂದು ಪಾಯಿಂಟ್ನ ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಈಸ್ ಫ್ರೀಡಮ್. ಫ್ರೀಡಮ್ ಅಂದಿದ ತಕ್ಷಣ ಹರ್ಟ್ ಹೊಡಿಯೋಕ್ಕೆ ಟೈಮ್ ಇರುತ್ತಾ, ಬಂಕ್ ಹಾಕೋಕ್ಕಾಗುತ್ತಾ ಅಂತ ಅಲ್ಲ. ಇದು ಎಲ್ಲ ಸ್ಟೂಡೆಂಟ್ ಇಗ್ನೋರ್ ಮಾಡ್ತಾರೆ. ಓಕೆ, ಕಾಲೇಜ್ ಜಾಯ್ನ್ ಆಗೋಕ್ಕೂ ಮುಂಚೆ ನೀವು ಕೇಳ್ಕೊಳ್ಳಿ, ಈ ಕಾಲೇಜ್ ಜಾಯ್ನ್ ಆದಮೇಲೆ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಪ್ರೊಫೆಷ್ನಲಿ ಗ್ರೋ ಆಗೋಕ್ಕೆ ನಿಮ್ಮ ಹತ್ರ ಫ್ರೀಡಮ್ ಇದೆಯಾ ಅಂತ. ಇಂಟರ್ನ್ಶಿಪ್ ಮಾಡ್ಬೋದಾ, ವರ್ಕ್ಶಾಪ್ ಅಟೆಂಡ್ ಮಾಡ್ಬೋದಾ, ಇಲ್ಲ ಲಿಂಕ್ಡ್ಇನ್ ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕಾಗುತ್ತಾ, ಇಲ್ಲ ಒಂದು ಆನ್ಲೈನಲ್ಲಿ ಹೊಸ ಸ್ಕಿಲ್ಸ್ ಬಿಲ್ಡ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇದೆಯಾ, ಇಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದರೆ, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದರೆ ನಿಮ್ಮ ಹತ್ರ ಫ್ರೀಡಮ್ ಇದೆಯಾ, ಟೈಮ್ ಇದೆಯಾ ಅಂತ ಕೇಳ್ಕೊಳ್ಳಿ. ಯಾಕಂದರೆ ಆನೆಸ್ಟ್ಲಿ ಇವತ್ತಿನ ಕಂಪ್ನೀಸ್ಗಳು ನಿಮ್ಮದು ಡಿಗ್ರಿ ಒಂದು ಹಿಡ್ಕೊಂಡು ನಿಮಗೆ ಜಾಬ್ಸ್ನ ಕೊಡ್ತಿಲ್ಲ. ನಿಮಗೆ ಸ್ಕಿಲ್ಸ್ ಬೇಕು, ಎಕ್ಸ್ಪೀರಿಯೆನ್ಸ್ ಬೇಕು. ಆ್ಯಂಡ್ ಇಫ್ ನೀವು ಈ ಸ್ಕಿಲ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ತಾರೆ ಕಾಲೇಜ್ನ ಗ್ರ್ಯಾಜುಯೇಟ್ ಆಗ್ತಿದ್ದೀರಾ ಅಂತ ಅಂದರೆ, ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಸೊ ಇದು ಜಾಯ್ನ್ ಆಗೋಕ್ಕೂ ಮುಂಚೆ ಯೋಚನೆ ಮಾಡೋವಂಥ ವಿಷಯ. ನೆಕ್ಸ್ಟ್ ಒನ್ ಈಸ್ ಅಟೆಂಡೆನ್ಸ್ ರೂಲ್ಸ್. ಅಟೆಂಡೆನ್ಸ್ ಅಂತ ಹೇಳಿದ ತಕ್ಷಣ ಆಲ್ರೆಡಿ ಕಾಲೇಜಲ್ಲಿರೋರಿಗೆ ಯಪ್ಪ ಅಂತ ಅನಿಸಿರುತ್ತೆ. ಯಾಕಂದರೆ ಸಮ್ ಕಾಲೇಜಸ್ ತುಂಬ ಸ್ಟ್ರಿಕ್ಟಾಗಿ ಅಟೆಂಡೆನ್ಸ್ನ ಮೇಂಟೈನ್ ಮಾಡ್ತಾರೆ. ಇಫ್ ಯು ಆರ್ ದ ಸಮ್ವನ್, ನಿಮ್ಗೆ ಇಂಟರ್ನ್ಶಿಪ್ ಮಾಡಬೇಕು ಅಂತ ಇದ್ದರೆ, ಯಾವುದಾದ್ರೂ ವರ್ಕ್ಶಾಪ್ ಅಟೆಂಡ್ ಮಾಡಬೇಕು ಅಂತ ಇದ್ದರೆ, ಏನಾದರೂ ಸ್ಕಿಲ್ಸ್ನ ಕಲಿಬೇಕು ಅಂತಿದ್ರೆ, ಪಬ್ಲಿಕ್ ರಿಸರ್ಚಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ಈ ರೂಲ್ಸ್ ನಿಮಗೆ ಅಡ್ಡಿ ಆಗ್ಬೋದು. ನಾನು ಆವಾಗಲೇ ಹೇಳಿರೋ ಫ್ರೀಡಮ್ಗೆ ಈ ಅಟೆಂಡೆನ್ಸ್ ಮೇನ್ ಕಾರಣ ಆಗಿರುತ್ತೆ. ಸೊ ಯಾವತ್ತೂ ನಾವು ಕಾಲೇಜ್ ಜಾಯ್ನ್ ಆಗೋಕ್ಕೂ ಮುಂಚೆ ಅವ್ರ ರೂಲ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಮೈಂಡ್ ಸೆಟ್ ಆಫ್ ದ ಲೆಕ್ಚರರ್. ಲೆಕ್ಚರರ್ ಹೋಲ್ಡ್ ಇದ್ದಾರೆ, ಹೆಂಗಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗಲ್ಲ, ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇದು ಒಂಥರ ಅಂಡರ್ ರೇಟೆಡ್ ಥಿಂಗ್ ಅಂತಲೇ ಹೇಳ್ಬೋದು. ನೀವು ಜಾಯ್ನ್ ಆಗೋಕ್ಕೂ ಮುಂಚೆ ನಿಮ್ಮ ಸೀನಿಯರ್ನ ಕೇಳ್ಕೊಳ್ಳಿ, ನಿಮ್ಮ ಲೆಕ್ಚರರ್ ಸಪೋರ್ಟಿವ್ ಆಗಿರ್ತಾರ, ಅವರು ನಿಮಗೆ ಇಂಟರ್ನ್ಶಿಪ್ ಮಾಡೋಕ್ಕೆ ಎಂಕರೇಜ್ ಮಾಡ್ತಾರಾ, ಇಲ್ಲ ಅವರಾದರೂ ಆಲ್ರೆಡಿ ರಿಸರ್ಚಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರಾ, ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಅವರು ಕಾಂಪಿಟೇಷನ್ಸ್ಗಳನ್ನ, ಸರ್ಟಿಫಿಕೇಷನ್ಸ್ನ ವ್ಯಾಲ್ಯೂ ಮಾಡ್ತಾರಾ, ಇಲ್ಲ ನೀವು ಕಾಲೇಜ್ ಬಿಟ್ಟು ಏನು ಮಾಡಿದ್ರು ವೇಸ್ಟ್ ಆಫ್ ಟೈಮ್ ಅಂತ ಅನ್ಕೊತಾರ ಅಂತ. ಬಿಕಾಸ್ ಒಬ್ಬರು ಗ್ರೋತ್ ಮೈಂಡ್ಸೆಟ್ ಇರೋ ಲೆಕ್ಚರರ್ಸ್ ನಿಮಗೆ ತುಂಬ ಡೋರ್ಸ್ನ ಓಪನ್ ಮಾಡ್ತಾರೆ. ಬಟ್ ಇಫ್ ನಿಮ್ಮ ಲೆಕ್ಚರರ್ ತುಂಬ ಔಟ್ಡೇಟೆಡ್ ಮೈಂಡ್ಸೆಟ್ ಆಗಿದ್ರೆ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್, ನಿಮ್ಮ ಕಾಲೇಜ್ ವೆಬ್ಸೈಟ್ಗಳನ್ನ ಬ್ಲೈಂಡಾಗಿ ಬಿಲೀವ್ ಮಾಡಬೇಡಿ. ಅಲ್ಲಿರೋ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿ. ಯಾಕಂತ ಅಂದರೆ ಎಲ್ಲ ಕಾಲೇಜ್ ವೆಬ್ಸೈಟ್ಗಳು ತುಂಬ ಪಾಲಿಶ್ಡಾಗಿ ಪ್ರೊಫೆಷ್ನಲ್ ಆಗಿ ಇರುತ್ತೆ. ಬಟ್ ಅಲ್ಲಿ ಲೆಕ್ಚರರ್ಸ್ ನಿಮಗೆ ಕರೆಕ್ಟಾಗಿ ಟೀಚ್ ಮಾಡ್ತಿದ್ದಾರಾ, ಕಾನ್ಸೆಪ್ಟ್ನ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರಾ, ಸಪೋರ್ಟಿವ್ ಆಗಿದ್ದಾರಾ, ಇಲ್ಲ ಅಟ್ ದ ಎಂಡ್ ನಿಮಗೆ ಯೂಟ್ಯೂಬೇ ಬೇಕಾಗುತ್ತಾ ಕಲಿಯೋಕ್ಕೆ ಅಂತ. ಯಾಕಂದರೆ ಇವಾಗಿನ ಅಲ್ಲಿರೋ ಸ್ಟೂಡೆಂಟ್ಸ್ಗಳು ನಿಮಗೆ ರಿಯಾಲಿಟಿ ಹೇಳ್ತಾರೆ. ಯಾವುದೇ ಕಾಲೇಜ್ ಜಾಯ್ನ್ ಆಗುವಾಗ ಅಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂತ ತಿಳ್ಕೊಂಡು ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಯಾರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರೋ ಸ್ಟೂಡೆಂಟ್ಸ್ಗಳನ್ನ ಮಾತಾಡಿ. ಆವಾಗಲೇ ನಿಮಗೆ ಅಲ್ಲಿ ರಿಯಾಲಿಟಿ ಗೊತ್ತಾಗೋದು. ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲೇ ನೀವು ಕೇಳ್ತೀರಾ ಅಂದರೆ ಎಲ್ಲ 5 ಸ್ಟಾರ್ ರೇಟಿಂಗೇ ಆಗಿರುತ್ತೆ.
ನೆಕ್ಸ್ಟ್ ಒನ್ ಈಸ್ ಇಂಟರ್ನ್ಶಿಪ್ ಆಪರ್ಚುನಿಟಿ. ಇದು ನಾನು ಲಾಸ್ಟ್ ವಿಡಿಯೋಲ್ಲೂ ಹೇಳಿದೆ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬನ್ನಿ. ಈ ವಿಡಿಯೋಲಿ ಹೇಳ್ತಿದ್ದೀನಿ, ನಿಮ್ದು ಡಿಗ್ರಿ ಮಾತ್ರ ಸಾಕಾಗಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಕಾಲೇಜ್ ಜಾಯ್ನ್ ಆಗೋಕ್ಕೂ ಮುಂಚೆ ಅಲ್ಲಿ ಸ್ಟೂಡೆಂಟ್ಸ್ನ ಕೇಳಿ, ಅಡ್ಮಿನಿಸ್ಟ್ರೇಷನಲ್ಲಿ ಕೇಳಿದರೆ ಪಕ್ಕಾ ಹೇಳ್ತಾರೆ ನಿಮಗೆ ಇಂಟರ್ನ್ಶಿಪ್ ಆಪರ್ಚುನಿಟಿ ಇದೆ, ನಾವೇ ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಅಂತ. ಬಟ್ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ, ಎಷ್ಟೊಂದು ಕಾಲೇಜಸಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟಿನೂ ಕೊಡಲ್ಲ, ಇಲ್ಲ ಟೈಮ್ ಪೀರಿಯಡ್ ಕೊಡಲ್ಲ, 1 ಮಂತ್ 3 ಮಂತ್ ಟೈಮ್ ಪೀರಿಯಡ್ ಕೊಡಲ್ಲ. ಸೊ ನೀವೇ ಹುಡ್ಕೊಂಡು ಮಾಡೋಕ್ಕೆ ಈ ಒಂದು ಇಂಟರ್ನ್ಶಿಪ್ ನಿಮ್ಮದು ಫುಲ್ ಟೈಮ್ ಜಾಬ್, ನೀವು ಗ್ರ್ಯಾಜುಯೇಷನ್ ಆದಮೇಲೆ ತಗೊಳ್ಳೋ ಫುಲ್ ಟೈಮ್ ಜಾಬ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಯಾವ ಕಂಪ್ನಿನೂ ನಿಮಗೆ ಇಂಟರ್ನ್ಶಿಪ್ ಇಲ್ದಲೇ ಜಾಬ್ ಕೊಡ್ತಿಲ್ಲ. ಓಕೆ, ನೆಕ್ಸ್ಟ್ ಒನ್ ಇಸ್ ಪ್ಲೇಸ್ಮೆಂಟ್ಗೂ ಇಂಟರ್ನ್ಶಿಪ್ಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲೇ ನಿಮಗೆ ಗೊತ್ತಾಗೋದು ಕಾಲೇಜು ಅವ್ರದ್ದು ಸ್ಮಾರ್ಟ್ ಮಾರ್ಕೆಟಿಂಗ್ನ ಹೆಂಗೆ ಮಾಡ್ತಿದ್ದಾರೆ ಅಂತ. ಅವರು ಒಬ್ಬ ಸ್ಟೂಡೆಂಟಿಗೆ 20 LPA ಸಿಕ್ಕಿರೋದನ್ನ ಹೈಲೈಟ್ ಮಾಡ್ತಾರೆ, ಬಟ್ ಮಿಕ್ಕಿದ 40-50 ಜನದ ಕತೆ ಏನು ಅವ್ರು ಹೇಳಲ್ಲ. ತಿಳ್ಕೊಳ್ಳಿ, ಇಲ್ಲಿ ಆವ್ರೇಜ್ ಪ್ಯಾಕೇಜ್ ಏನಿದೆ ಇಲ್ಲಿ ಪ್ಲೇಸ್ಮೆಂಟ್ ಆದರೆ ಎಷ್ಟು ಸ್ಟೂಡೆಂಟ್ಸು ರೆಗ್ಯುಲರ್ ಆಗಿ ಪ್ಲೇಸ್ ಆಗ್ತಿದ್ದಾರೆ, ಯಾವ್ಯಾವ ಕಂಪ್ನೀಸು ರೆಗ್ಯುಲರ್ ಆಗಿ ಅವರಿಗೆ ವಿಸಿಟ್ ಆಗ್ತಿದೆ ಅಂತ. ಇದು ತುಂಬ ಇಂಪಾರ್ಟೆಂಟ್. ಇದನ್ನ ನಿಮ್ಮದು ಸೀನಿಯರ್ಸ್ ಇಲ್ಲ ಅಲ್ಲಿರೋ ಸ್ಟೂಡೆಂಟ್ಸ್ ಹತ್ರ ಕೇಳೇ ತಿಳ್ಕೊಳ್ಳಿ. ಆ್ಯಂಡ್ ಒನ್ ಆಫ್ ದ ಮೇಜರ್ ಥಿಂಗ್ ಈಸ್ ಅಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ಸ್ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳಿ. ಲಾಸ್ಟ್ ಇಯರ್ ಇರ್ತಾರೆ, ಸೊ ಪ್ಲೇಸ್ಡ್ ಆಗಿರುತ್ತೆ ಎಷ್ಟೊಂದು ಜನಕ್ಕೆ, ಈ ಇಯರ್ ಅವ್ರು ಬಿಟ್ಟೋಗಿರ್ತಾರೆ. ಸೊ ಅದು ನಿಮಗೆ ಎಫೆಕ್ಟ್ ಆಗೋದು. ಮತ್ತು ಒಂದು ಸಕ್ಸಸ್ ಸ್ಟೋರಿ ಇಡೀ ಎಂಟೈರ್ ಬ್ಯಾಚ್ನ ರೆಪ್ರೆಸೆಂಟ್ ಮಾಡಲ್ಲ. ಸೊ ಬ್ಲೈಂಡಾಗಿ ಬಿಲೀವ್ ಮಾಡಬೇಡಿ, ಇಲ್ಲಿ ಓದಿದ ತಕ್ಷಣ ನನಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಇದು ಟೆಕ್ಕಿ ಸ್ಟೂಡೆಂಟ್ ಆದರೆ ತುಂಬ ಎಫೆಕ್ಟ್ ಆಗುತ್ತೆ. ನಾನ್ ಟೆಕ್ ಆದ್ರೂ ಅಷ್ಟೇ. ಇವಾಗ ಎಷ್ಟೊಂದು ಕಾಲೇಜಸ್ ಅವರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಕಾಲೇಜಸ್ ಕೂಡ ಇವಾಗ ಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾವೆ. ಸೊ ನೀವು ಇದ್ರ ಬಗ್ಗೆ ತಿಳ್ಕೊಂಡು ಹೋದರೆ ತುಂಬ ಹೆಲ್ಪ್ ಆಗುತ್ತೆ ನೀವು ಜಾಬ್ಗೆ ಹೋಗುವಾಗ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಕಾಲೇಜ್ ನೆಟ್ವರ್ಕ್ ಹೇಗಿದೆ, ಅವ್ರದ್ದು ಕನೆಕ್ಷನ್ಸ್ ಹೇಗಿದೆ, ಅಲ್ಯುಮಿನಿ ನೆಟ್ವರ್ಕ್ ಹೇಗಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದರಿಂದನೇ ನಿಮ್ಮದು ಇಂಟರ್ನ್ಶಿಪ್ ಇಲ್ಲ ರೆಫರಲ್ಸ್ ಇಲ್ಲ ಇಂಡಸ್ಟ್ರಿಯಲ್ ವಿಸಿಟ್ ಆರೆಲ್ಸ್ ನಿಮ್ಮ ಜಾಬ್ ಕೂಡ ಡಿಸೈಡ್ ಆಗುತ್ತೆ. ಆ್ಯಂಡ್ ಇದನ್ನು ತುಂಬ ಈಸಿಯಾಗಿ ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ, ಅವ್ರದ್ದು ಲಿಂಕ್ಡ್ಇನ್ ಪ್ರೊಫೈಲ್ನ ಚೆಕ್ ಮಾಡ್ಕೊಳ್ಳಿ. ಅವ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇಲ್ಲ ಎಷ್ಟು ಅವ್ರಿಗೆ ನೆಟ್ವರ್ಕ್ಸ್ ಇದೆ ಅಂತ ಗೊತ್ತಾಗುತ್ತೆ. ತುಂಬ ಜನ ಹೇಳ್ತಾರೆ ಲಿಂಕ್ಡ್ಇನ್ ಇಟ್ ನಾಟ್ ವರ್ತ್, ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬ್ಲಾ ಬ್ಲಾ ಅಂತ. ಬಟ್ ಹೇಗೆ ನಿಮ್ಮದು ಇನ್ಸ್ಟಾಗ್ರಾಮ್ ಒಂಥರ ಪರ್ಸ್ನಲ್ ಪ್ರೊಫೈಲು, ಲಿಂಕ್ಡ್ಇನ್ ಒಂದು ಪ್ರೊಫೆಷ್ನಲ್ ಪ್ರೊಫೈಲ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಬೇರೆ ಬೇರೆ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ರು ಕೆಲವೊಂದು ಜಾಬ್ಸಲ್ಲಿ ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ನ ಕೇಳ್ತಾರೆ. ಸೊ ನೀವು ಹೇಗಿದ್ದೀರಾ, ನಿಮ್ಮದು ಆ್ಯಕ್ಟಿವಿಟೀಸ್ ಎಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ, ನಿಮ್ಮ ಬಗ್ಗೆ ಗೊತ್ತಾಗೋಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಬಿಲ್ಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕೊನೆಯದಾಗಿ ನಾನು ಏನು ಹೇಳೋದು ಅಂತ ಅಂದರೆ, ನೆನ್ಪಿಟ್ಕೊಳ್ಳಿ, ನೀವು ಯಾವುದಾದ್ರು ಕಾಲೇಜ್ ಚೂಸ್ ಮಾಡ್ಕೊತಿದ್ದೀರಾ ಅಂತ ಅಂದರೆ ಅದು ಬರೀ ನಿಮ್ಮ ಡಿಗ್ರಿಗೆ ಅಷ್ಟೇ ಅಲ್ಲ. ನೀವೊಂದು ಎನ್ವಿರಾನ್ಮೆಂಟ್ನ ಚೂಸ್ ಮಾಡ್ಕೊತಿದ್ದೀರಾ, ಎಲ್ಲಿ ನೀವು ನೆಕ್ಸ್ಟ್ 4 to 5 years ಸ್ಪೆಂಡ್ ಮಾಡ್ತೀರಾ, ಎಲ್ಲಿ ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೋತೀರಾ, ಎಲ್ಲಿ ನಿಮ್ಮ ಆಪರ್ಚುನಿಟೀಸ್ನ ಬಿಲ್ಡ್ ಮಾಡ್ಕೋತೀರಾ, ಎಲ್ಲಿ ನಿಮ್ಮ ಫ್ಯೂಚರ್ನ ಕನ್ಸ್ಟ್ರಕ್ಟ್ ಮಾಡ್ಕೊತೀರಾ ಅಂತ. ಜಸ್ಟ್ ನೀವು ಈ ಕಾಲೇಜ್ ಫೇಮಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಡಿ. ಈ ಕಾಲೇಜಿಗೆ ಹೋದ್ಮೇಲೆ ನಾನು ಅಂದ್ಕೊಂಡಿರೋ ಪರ್ಸನ್ ನಾನು ಆಗ್ತೀನಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು ಅಂತ ಹೇಳ್ಬೋದು. ಆ್ಯಂಡ್ ಮೇಜರ್ ಪಾರ್ಟ್ ಪ್ಲೇ ಮಾಡುತ್ತೆ ಕಾಲೇಜ್ ಎನ್ವಿರಾನ್ಮೆಂಟ್ ಹೇಗಿದೆ, ಆ ಪರ್ಸನ್ ನೀವು ಆಗಿರ್ತೀರ ಅಟ್ ದ ಎಂಡ್. ಐದರ್ ನೀವು ಇವಾಗ ಎಕ್ಸ್ಟ್ರೋವರ್ಟ್ ಆದರೂ ಆಗಿರಿ, ಇಂಟ್ರೋವರ್ಟ್ ಆದರೂ ಆಗಿರಿ, ನಿಮ್ಮ ಕಾಲೇಜ್ ಹೆಂಗೆ ನಿಮ್ಮನ್ನು ಪಳಗಿಸುತ್ತೆ ಅಂತ ಹೇಳ್ಬೋದು. ಹಂಗೆ ನೀವು ಔಟ್ಪುಟ್ ಆದಾಗ ಆ ಥರ ಪರ್ಸನ್ ಆಗ್ತೀರಾ. ಸೊ ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಏನಾದರೂ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಐ ಆಮ್ ಶ್ಯೂರ್ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.